ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡತಿ ಯೂಟ್ಯೂಬ್ ಚಾನೆಲ್. 1998ರ ಮೇ 17ರಂದು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವ ತಮ್ಮ ಮನೆಯ 2ನೇ ಮಹಡಿಯ ಟೆರೇಸ್ನಿಂದ ಬಿದ್ದು ನಿವೇದಿತಾ ಜೈನ್ ಗಂಭೀರವಾಗಿ ಗಾಯಗೊಂಡಿದ್ದರು. ಸುಮಾರು 35 ಅಡಿ ಎತ್ತರದಿಂದ ಕೆಳಗೆ ಬಿದ್ದಿದ್ದ ಅವರ ತಲೆಗೆ ತೀವ್ರವಾದ ಪೆಟ್ಟು ಬಿದ್ದಿತ್ತು. ಬಳಿಕ ಏನಾಯ್ತು ಎಂದು ನೋಡೋದಾದ್ರೆ, ಸ್ಯಾಂಡಲ್ವುಡ್ನ ಅಪ್ಸರೆ ನಿವೇದಿತಾ ಜೈನ್ ಅಕಾಲಿಕ ಸಾವು. ಆ ರಾತ್ರಿ ಟೆರೇಸ್ ಮೇಲೆ ನಡೆದಿದ್ದೇನು ಇಂದಿಗೂ ನಿಗೂಢ. ಈ ಸುಂದರಿಯ ದಾರುಣ ಅಂತ್ಯ ಹೇಗಾಯಿತು ಅಂತ ನೋಡೋದಾದ್ರೆ, ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಕೆಲವು ಸಾವುಗಳು ಇಂದಿಗೂ ಮಾಸದ ನೋವಾಗಿ ಉಳಿದಿದೆ. ಅಂತಹವುಗಳಲ್ಲಿ 90ರ ದಶಕದ ಅಂತ್ಯದಲ್ಲಿ ಮಿಂಚಿನಂತೆ ಬಂದು ಮರೆಯಾದ ನಟಿ ನಿವೇದಿತಾ ಜೈನ್ ಅವರ ಸಾವು. ಮಿಸ್ ಬೆಂಗಳೂರು ಪಟ್ಟ ಗೆದ್ದು ಸೌಂದರ್ಯದ ಮೂಲಕ ಮನೆ ಮಾತಾಗಿದ್ದ ನಿವೇದಿತಾ ಕೇವಲ 19ನೇ ವಯಸ್ಸಿನಲ್ಲಿಯೇ ಸ್ಟಾರ್ ಪಟ್ಟಕ್ಕೆ ಏರುವ ಹಂತದಲ್ಲಿದ್ದರು. ಆದರೆ ಒಂದು ದುರದೃಷ್ಟಕರ ಘಟನೆ ಅವರ ಬದುಕನ್ನೇ ಕಸಿದುಕೊಂಡಿತು. 1998ರ ಮೇ 17ರಂದು ಇಡೀ ಸ್ಯಾಂಡಲ್ವುಡ್ ಬೆಚ್ಚಿ ಬೀಳುವಂತಹ ಸುದ್ದಿಯೊಂದು ಹೊರಬಿದ್ದಿತ್ತು. ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವ ತಮ್ಮ ಮನೆಯ 2ನೇ ಮಹಡಿಯ ಟೆರೇಸ್ನಿಂದ ಬಿದ್ದು ನಿವೇದಿತಾ ಜೈನ್ ಗಂಭೀರವಾಗಿ ಗಾಯಗೊಂಡಿದ್ದರು. ಸುಮಾರು 35 ಅಡಿ ಎತ್ತರದಿಂದ ಕೆಳಗೆ ಬಿದ್ದಿದ್ದ ಅವರ ತಲೆಗೆ ತೀವ್ರವಾದ ಪೆಟ್ಟು ಬಿದ್ದಿತ್ತು. ಕೂಡಲೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಅವರು ಕೋಮಾ ಸ್ಥಿತಿಗೆ ತಲುಪಿದ್ದರು. ಸುಮಾರು 20 ದಿನಗಳ ಕಾಲ ಸಾವು ಬದುಕಿನ ನಡುವೆ ಹೋರಾಡಿದ ಅವರು ಅಂತಿಮವಾಗಿ ಜೂನ್ 10ರಂದು ಮರಳಿಬಾರದ ಲೋಕಕ್ಕೆ ಪಯಣ ಬೆಳೆಸಿದರು. ನಿವೇದಿತಾ ಜೈನ್ ಅವರ ಸಾವಿನ ಬಗ್ಗೆ ಇಂದಿಗೂ ಹಲವು ಚರ್ಚೆಗಳು ನಡೆಯುತ್ತಲೇ ಇವೆ. ಅವರು ಅಷ್ಟು ಎತ್ತರದಿಂದ ಬಿದ್ದಿದ್ದು ಹೇಗೆ ಎಂಬುದು ಇಂದಿಗೂ ನಿಗೂಢ. ಆಗಿನ ವರದಿಗಳ ಪ್ರಕಾರ ನಿವೇದಿತಾ ಅವರು ಮಿಸ್ ಇಂಡಿಯಾ ಸ್ಪರ್ಧೆಗಾಗಿ ತಯಾರಾಗುತ್ತಿದ್ದರು. ಆ ರಾತ್ರಿ ಟೆರೇಸ್ ಮೇಲೆ ಕ್ಯಾಟ್ ವಾಕ್ ಅಭ್ಯಾಸ ಮಾಡುತ್ತಿದ್ದಾಗ ಆಯತಪ್ಪಿ ಕೆಳಗೆ ಬಿದ್ದರು ಎಂದು ಹೇಳಲಾಗುತ್ತದೆ. ಆದರೆ ಈ ವಾದವನ್ನು ಅನೇಕರು ಒಪ್ಪುವುದಿಲ್ಲ. ಆಯತಪ್ಪಿ ಬೀಳಲು ಸಾಧ್ಯವೇ ಇಲ್ಲ ಎಂಬ ಸಂಶಯಗಳು ಮತ್ತು ಕಿರುಕುಳದಂತಹ 10 ವದಂತಿಗಳು ಅಂದು ಚಿತ್ರರಂಗದಲ್ಲಿ ಹರಿದಾಡುತ್ತಿದ್ದವು. ಆದರೆ ಪೊಲೀಸರ ತನಿಖೆಯಲ್ಲಿ ಇದೊಂದು ಅಪಘಾತ ಎಂದೇ ದಾಖಲಾಯಿತು. ನಿವೇದಿತಾ ಜೈನ್ ಅವರು ಡಾ. ಶಿವರಾಜ್ ಕುಮಾರ್ ಅಭಿನಯದ ಶಿವಾನಿ ಚಿತ್ರದ ಮೂಲಕ ದೊಡ್ಡ ಬ್ರೇಕ್ ಪಡೆದಿದ್ದರು. ಬಾಳಿದ ಮನೆ, ಸೂತ್ರಧಾರ ಅಂತಹ ಚಿತ್ರಗಳಲ್ಲಿ ಅವರು ನಟನೆಗೆ ದೊಡ್ಡ ಮೆಚ್ಚುಗೆ ವ್ಯಕ್ತವಾಗಿತ್ತು. ಅಲ್ಪಕಾಲದಲ್ಲೇ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಮತ್ತು ಬೇಡಿಕೆಯ ನಟಿಯಾಗಿ ಅವರು ಬೆಳೆದಿದ್ದರು. ಅವರ ದಾರುಣ ಅಂತ್ಯವು ಕನ್ನಡ ಚಿತ್ರರಂಗದ ಅತಿ ದೊಡ್ಡ ದುರಂತಗಳಲ್ಲಿ ಒಂದಾಗಿ ಇಂದಿಗೂ ಉಳಿದಿದೆ. ಒಟ್ಟಿನಲ್ಲಿ ನಿವೇದಿತಾ ಜೈನ್ ಬದುಕಿದ್ದರೆ ಸ್ಯಾಂಡಲ್ವುಡ್ನಲ್ಲಿ ಲೇಡಿ ಸೂಪರ್ ಸ್ಟಾರ್ ಆಗಿ ಮೆರೆಯುತ್ತಿದ್ದರು ಎಂಬುದು ಅಭಿಮಾನಿಗಳ ನಂಬಿಕೆ. ಆ ಸುಂದರ ನಟಿಯ ನೆನಪುಗಳು ಮತ್ತು ಅವರ ಸಾವಿನ ಸುತ್ತ ಹೆಣೆದ ನಿಗೂಢ ಕಥೆಗಳು ಇಂದಿಗೂ ಕನ್ನಡಿಗರ ಮನಸ್ಸಿನಲ್ಲಿ ಹಚ್ಚ ಹಸಿರಾಗಿವೆ. ಕೆನ್ನೆಯ ಮೇಲಿನ ಮುದ್ದಾದ ಗುಳಿ ಮತ್ತು ಅಪ್ರತಿಮ ಸೌಂದರ್ಯದ ಆ ನಟಿಯ ಪಯಣ ಇಷ್ಟು ಬೇಗ ಮುಗಿಯಬಾರದಿತ್ತು ಎನ್ನುವುದು ಚಿತ್ರಪ್ರೇಮಿಗಳ ಸದಾಕಾಲದ ಮರುಕ. ಸೊ ಈ ವಿಡಿಯೋ ತಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಈ ವಿಡಿಯೋ ತಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನು ಯಾರು ವಿಶಾಲಾಕ್ಷಿ ಕನ್ನಡತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.